ಏನಪ್ಪ ಇದು, ನನ್ನ ಮೂರ್ತಿ ಆಂಜನೇಯ ಮೂರ್ತಿ ಆಗೋಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ. And ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇರೋದು, ಸೊ ಕಪ್ಪಾದ ತುಟಿನ ಹೇಗೆ ನಾವು ಪಿಂಕ್ ಅಥವಾ ರೆಡ್ ಹೇಗೆ ನಾವು ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಯೂಶಲಿ ತುಂಬ ಜನ ಹೆಣ್ಮಕ್ಳಿಗೆ ಆಗಿರ್ಬೋದು ಅಥವಾ ಗಂಡು ಮಕ್ಳಿಗಾಗಿರ್ಬೋದು, ಸೊ ತುಟಿ ಸುತ್ತ ಕಪ್ಪಾಗಿರುತ್ತೆ. ಅದು ಕಾರಣ ಬಂದು ನಮಗೆ ಚಿಕ್ಕ ವಯಸ್ಸಲ್ಲಿ ಸೊ ತುಂಬ ಸಲ ನಮಗೆ ಗೊತ್ತಿಲ್ದಿರೋ ತುಟಿನ ಲೈಕ್ ಸಾವಿರೋದು ಜಾಸ್ತಿ ಮಾಡಿರ್ತೀರಿ. ಲೈಕ್ ಸೊ ಈ ಥರ ಮಾಡ್ತೇವೆ. ಸೊ ಈ ಥರ ಮಾಡೋದ್ರಿಂದ ಕೂಡ ಅಷ್ಟೇ ತುಟಿ ಕಪ್ಪಾಗುತ್ತೆ. ಸೊ ಮುಖ ವೈಟ್ ಇದೆ, ತುಟಿ ಮಾತ್ರ ಕಪ್ಪಾಗಿದೆ, ಮತ್ತು ಡಾರ್ಕ್ ಬ್ರೌನ್ ಥರ ಆಗೋಗಿದೆ, ಈ ಥರ ಎಲ್ಲ ಆಗುತ್ತೆ. ಸೊ ಅದೊಂದು ಕಾರಣ ಆಗಿರ್ಬೋದು. ಇನ್ನೊಂದು ಗಂಡಸರು ಸ್ಮೋಕಿಂಗ್ ಮಾಡ್ತಾರಲ್ವ, ಅದಕ್ಕೂ ಕೂಡ ಕಾರಣ ಆಗಿರ್ಬೋದು. ಇನ್ನೊಂದು ಹೆರಿಡಿಟರಿ ಯಾರಿಗಾರು ಇದ್ರು ಕೂಡ ಕಾರಣ ಆಗಿರ್ಬೋದು. ಇನ್ನೊಂದು ಬಿಸಿಲಿಗೆ, ಸೊ ಡೈರೆಕ್ಟಾಗಿ ಬಿಸಿಲಿಗೆ ಏನು ತುಟಿ ನಾವು ಎಕ್ಸ್ಪೋಸ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ಕಾರಣ ಆಗಿರ್ಬೋದು. ಆ್ಯಂಡ್ ಇದು ಬಿಟ್ಟರೆ ಏನು ಮಾಡೋದು ಇವಾಗ ಇದಕ್ಕೆ? ಸೊ ಆಮೇಲೆ ಇನ್ನೊಂದು ಬಹಳ ಜನಕ್ಕೆ ಗೊತ್ತಿಲ್ಲ. ಸೊ ಎಸ್ಪೆಷಲಿ ನನಗೂ ಕೂಡ ಅಷ್ಟೇ. ಸೊ ಏನಂತಂದರೆ, ಸೊ ಏನಾದ್ರು ಲಿಪ್ಸ್ಟಿಕ್ ಹಚ್ಚಿ ನಾವು ಅದನ್ನ ಹಾಗೆ ಬಿಟ್ಬಿಟ್ಟಿರ್ತೀವಿ. ನಾವು ತುಂಬ ಜನ ನೋಡಿದ್ದೀವಿ. ಸೊ ಲಿಪ್ಸ್ಟಿಕ್ ಮೇಕಪ್ ಮಾಡಿಕೊಂಡೆ ಅದನ್ನ ಹಾಗೆ ಬಿಟ್ಬಿಡ್ತೀರಿ. ಅದು ಕೂಡ ತಪ್ಪು. ಬಿಕಾಸ್ ಅದು ಕೂಡ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಒನ್ಸ್ ನಿಮ್ಮ ಫಂಕ್ಷನ್ಸ್ ಮುಗಿದ್ಮೇಲೆ ನಿಮ್ಮ ತುಟಿಲಿ ಲಿಪ್ಸ್ಟಿಕ್ ಇರಲಿ ಅಥವಾ ಇಲ್ಲದೇ ಇರಲಿ, ಸೊ ನೀವು ಅದನ್ನು ವೈಪ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ರಿಮೂವರ್ ಇದ್ದರೆ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನಾದರೂ ತುಂಬ ಹೊತ್ತು ಅಥವಾ 24 hours ಮೇಲೆ ಬಿಟ್ಟಾಗ ಅಥವಾ ಪದೇ ಪದೇ ಯೂಸ್ ಮಾಡಿದಾಗ ನಿಮಗೆ ತುಟಿ ಕಪ್ಪಾಗೋ ಚಾನ್ಸಸ್ ತುಂಬಾ ಇದೆ. ಓಕೆ, ಸೊ ಮೇಕಪ್ ಯೂಸ್ ಮಾಡಾದ್ಮೇಲೆ ರಿಮೂವ್ ಮಾಡಿ. ಸೊ ಎಸ್ಪೆಷಲಿ ಲಿಪ್ಸ್ ಆಗಿರ್ಬೋದು, ಸೊ ಅದನ್ನ ರಿಮೂವ್ ಮಾಡೋದಂತ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು, ಆದಷ್ಟು ಪಾಸಿಬಲ್ ಆಗಿದ್ರೆ ಲಿಪ್ ಬಾಮ್ನ ಹಚ್ಚಿ. ಬೇರೆ ಚಳಿಗಾಲದಲ್ಲಿ ಅಂತಲ್ಲ, ಸಮ್ಮರ್ ಸೀಸನಲ್ಲೂ ಅಷ್ಟೇ, ಚಳಿಗಾಲದಲ್ಲೂ ಅಷ್ಟೇ, ಮಳೆಗಾಲದಲ್ಲೂ ಅಷ್ಟೇ. ಸೊ ಆದಷ್ಟು ಲಿಪ್ ಬಾಮ್ನ ನೈಟ್ ಹಚ್ಕೊಂಡು ಮಲ್ಕೊಳ್ಳಿ. ಸೊ ನಿಮಗೆ ಅದು ತುಟಿ ಸಾಫ್ಟಾಗಿರುತ್ತೆ, ಹೊಡ್ಕೊಳ್ಳೋದಿಲ್ಲ, ಕಪ್ಪಾಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ನಾನು ಕೂಡ ಇನ್ಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ. ನಾನು ಕೂಡ ಏನು ಮಾಡ್ತಿದ್ದೆ, ಲಿಪ್ಸ್ಟಿಕ್ಕು, ಆ್ಯಕ್ಚುಲಿ ಲಿಪ್ಸ್ಟಿಕ್ಕು ಜಾಸ್ತಿ ನನಗೆ ಅದು ಸಣ್ಣ ವಯಸ್ಸಿಂದ ಈ ಥರ ತುಟಿ ಸಾವರಿ ಅಭ್ಯಾಸ ಆಗೋಗಿದೆ ಗೈಸ್. ಸೊ ನನಗೂ ಕೂಡ ಲೈಟಾಗಿ ಸುತ್ತ ಅಂದರೆ ಜಾಸ್ತಿ ಏನಿಲ್ಲ, ಲೈಟಾಗಿ ಅಲ್ಲಿ ಸ್ವಲ್ಪ ಡಾರ್ಕ್ ಬ್ರೌನ್ ಥರ ಆಗ್ತಿದೆ. ಆ್ಯಂಡ್ ಲಿಪ್ ಬಾಮ್ ನಾನು ಕೂಡ ಇನ್ಮೇಲೆ ಟ್ರೈ ಮಾಡಬೇಕು ಹಚ್ಚೋದು. ಆ್ಯಂಡ್ ಸೊ ದಯವಿಟ್ಟು ನೀವು ಕೂಡ ಮನೇಲಿ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವಯಸ್ಸು ಆಗ್ತಾ ತುಂಬ ಡಾರ್ಕ್ ಬ್ರೌನ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಒಂದು ಹೋಮ್ ರೆಮಿಡಿ ತೋರಿಸ್ತೀನಿ, ಹೇಗೆ ಕಪ್ಪಾದ ತುಟಿನ. ಇದು ನಿಮಗೆ ಹೋಮ್ ರೆಮಿಡಿ ಒಂದು ದಿವಸದಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕಲ್ಲ ಗೈಸ್. ಅಟ್ಲೀಸ್ಟ್ ಒಂದು 7 days ಅಥವಾ 15 ದಿವಸ ಆದರೂ ತಗೊಳ್ಳುತ್ತೆ. ಸೊ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಹೋಮ್ ರೆಮಿಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಾನು ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ, ಮತ್ತು ಜೇನುತುಪ್ಪ ಯೂಸ್ ಮಾಡಿದ್ದೀನಿ. ಜೇನುತುಪ್ಪ ಇಲ್ಲ ಅಂದರೆ ನೀವು ಕೋಕೋನಟ್ ಆಯಿಲ್, ನಿಮ್ಮ ಮನೆ ಮಾಮೂಲಿ ಕೊಬ್ಬರಿ ಎಣ್ಣೆ ಏನು ಯೂಸ್ ಮಾಡ್ತಿರಲ್ಲ ಅದನ್ನು ನೀವು 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಿಂಬೆಹಣ್ಣು ಆ್ಯಡ್ ಮಾಡಿದ್ದೀನಿ. ಸೊ ನಿಂಬೆಹಣ್ಣು ನಿಮ್ಮ ತುಟಿ ಏನು ಡಾರ್ಕ್ ಇದೆಯಲ್ಲ ಅದನ್ನ ಕಮ್ಮಿ ಅಂದರೆ ಲೈಟ್ನಿಂಗ್. ಸೊ ಡಾರ್ಕ್ ಇರೋದು ಸ್ವಲ್ಪ ಇದಾಗುತ್ತೆ, ಲೈಟ್ನಿಂಗ್ ಆಗುತ್ತೆ, ಒಂಚೂರು ಕಮ್ಮಿ ಆಗುತ್ತೆ. ಆ್ಯಂಡ್ ಸ್ಕ್ರಬ್ಬರ್ ಆಗಿ ನಿಮಗೆ ಸಕ್ಕರೆ ವರ್ಕ್ ಆಗುತ್ತೆ. ಆ್ಯಂಡ್ ಸೊ ನಾವು ತುಟಿಗೆ ಹಚ್ಚಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಸೊ ಮಾಯ್ಶ್ಚರೈಸರ್ ಆಗಿ ನಿಮಗೆ ಜೇನುತುಪ್ಪ ಇದೆ ಅಥವಾ ನೀವು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಶುಗರ್ ಮತ್ತು ನಿಮಗೆ ಕಾಫಿ ಪೌಡರ್ ಸ್ಕ್ರಬ್ಬರ್ ಆಗಿ ವರ್ಕ್ ಆಗುತ್ತೆ. ಸೊ ಹೇಗೆ ಮಾಡ್ಕೊಳ್ಳೋದಂತ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಗೈಸ್, ಈಗ ಮೊದಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ನಾನು ನಿಂಬೆಹಣ್ಣಿನ ರಸ ತಗೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ. ಸೊ ಇದು ಆದಮೇಲೆ ನಾನು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇದನ್ನು ಕೂಡ ನಾನು ಅಷ್ಟೇ ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದಾದಮೇಲೆ ನಾನು ನೆಕ್ಸ್ಟು ಆ್ಯಡ್ ಮಾಡೋದು, ನಾನು 1 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಆ್ಯಡ್ ಮಾಡ್ಕೋತೀನಿ.
ಸೊ ನೆಕ್ಸ್ಟು ನೀವು ಇಲ್ಲಿ ಆಯಿಲ್ ಆದರೂ ಹಾಕ್ಕೋಬೋದು ಅಥವಾ ಜೇನುತುಪ್ಪ ಆದರೂ ಹಾಕ್ಕೋಬೋದು. ನಾನು ಇಲ್ಲಿ ಜೇನುತುಪ್ಪನ ಆ್ಯಡ್ ಮಾಡ್ಕೋತೀನಿ. ಸೊ ನಿಮಗೆ ಇವಾಗ ತೋರಿಸ್ತೀನಿ ಗೈಸ್. ಎಣ್ಣೆ ಕೂಡ ಹಾಕ್ಕೊಂಡು ಕೂಡ ಒಳ್ಳೆಯದೇ, ಬಟ್ ಇಲ್ಲಿ ನಾನು ಜೇನುತುಪ್ಪ ಆ್ಯಡ್ ಮಾಡ್ಕೋತೀನಿ. ಸೊ ಯಾರ ಹತ್ರ ಲೈಕ್ ಜೇನುತುಪ್ಪ ಇಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆ ಮನೇಲಿ ನೀವು ಏನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀರಲ್ವ ಅದನ್ನೇ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಕಾಫಿ ಪೌಡರು ನಿಮಗೆ ಸ್ಕ್ರಬ್ಬರ್ ಆಗಿ ವರ್ಕ್ ಆಗುತ್ತೆ. ಮಾಯ್ಶ್ಚರೈಸರ್ ಬಂದು ನಿಂಬೆಹಣ್ಣು ನಿಮಗೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಲೈಕ್ ಇಟ್ಸ್ ನಿಮ್ಮ ತುಟಿಗೆ ಅದು ಲೈಟ್ನಿಂಗ್ ಮಾಡುತ್ತೆ, ಅಂದರೆ ಕಪ್ಪಾದ ತುಟಿನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಆ್ಯಂಡ್ ಮಾಯ್ಶ್ಚರೈಸರ್ ಬಂದು ನಿಮಗೆ ಹನಿ ಆಗಿರ್ಬೋದು ಅಥವಾ ಕೋಕೋನಟ್ ಆಯಿಲ್ ನಿಮಗೆ ಮಾಯ್ಶ್ಚರೈಸರ್ ಆಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾವು ಈಗ ಲಿಪ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಗೈಸ್, ಹೇಗೆ ಪ್ರಿಪೇರ್ ಮಾಡೋದು ಅಂತ ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ಆಲ್ರೆಡಿ ಪ್ರಿಪೇರ್ ಆಗಿರೋದು. ನಾನೀಗ ಇದನ್ನ ಅಪ್ಲೈ ಮಾಡ್ಕೋತೀನಿ. ಸೊ ತುಟಿ ಅಂತಲ್ಲ, ನಿಮ್ಗೇನಾದ್ರು ಲೈಕ್ ಈ ಸುತ್ತನೂ ಕೂಡ ಏನಾದರೂ ಕಪ್ಪಾಗಿದ್ರು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೀವು ಕೈ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಬ್ರಷ್ ಇದ್ರೆ ಕೂಡ ನೀವು ಬ್ರಷ್ ಯೂಸ್ ಮಾಡ್ಬೋದು. ಸೊ ನಾನು ಕೈಯಲ್ಲಿ ಅಪ್ಲೈ ಮಾಡ್ಕೋತೀನಿ. ಸೊ ಗೈಸ್, ಇದೊಂದು 5 ರಿಂದ 10 ನಿಮಿಷ ಸಾಕು. ಬಿಟ್ಟು ನೀವು ನೀರಲ್ಲಿ ವಾಶ್ ಮಾಡ್ಕೋಬಾರ್ದು. ಸೊ ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಯಾವುದಾದ್ರೂ ಬಟ್ಟೆಲಿ ನೀವು ಒರೆಸ್ಕೋಬೇಕಾಗುತ್ತೆ. ಸೊ ದಯವಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇನ್ನೊಂದು, ಹೈಡ್ರೇಟ್ ಆಗಿರಿ. ಆದಷ್ಟು ನೀರು ಚೆನ್ನಾಗಿ ಕುಡೀರಿ. ಜಾಸ್ತಿ ತುಟಿ ಒಣಗಿಸ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ತುಂಬಾ ರಫ್ ಆಗಿ ಹೋಗುತ್ತೆ. ಸೊ ಗೈಸ್, 5 ನಿಮಿಷ ಆಯಿತು. ಯಾವುದಾದ್ರೂ ನೀವು ಬಟ್ಟೆ ಅದು ತೊಗೋಬೋದು, ಟಿಶ್ಯೂ ಪೇಪರ್ ಅದು ತೊಗೋಬೋದು. ಸೊ ನೀರಲ್ಲಿ ವಾಶ್ ಮಾಡಬಾರ್ದು. ಆ್ಯಂಡ್ ಈಗೇ ನೀಟಾಗಿ ವೈಪ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಈ ಥರ ವಾಶ್ ಮಾಡಿ ನೀವು ಬೇಕಾದರೆ ಲೈಕ್ ವೀಕ್ಲಿ ಒಂದ್ಸಲ ಯಾವಾಗಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಅಥವಾ ಅಂದರೆ ಇದು 1 ವೀಕ್ ಈ ಥರ ನಿಮಗೆ ಟೈಮ್ ತೊಗೊಳುತ್ತೆ. ಸೊ ನೋಡಿ, ಈಸಿ ಓಮ್ ರೆಮಿಡಿ ಮಾಡ್ಕೋಬೋದು. ಆ್ಯಂಡ್ ನಾನು ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಸ್ವಲ್ಪ ಸಾಫ್ಟಾಗಿದೆ ಆ್ಯಂಡ್ ಇದು ಕಂಪ್ಲೀಟ್ಲಿ ನೋ ಕೆಮಿಕಲ್. ಇದು ಕಂಪ್ಲೀಟ್ಲಿ ಮನೇಲಿ ಸಿಗೋ ನ್ಯಾಚುರಲ್. ಸೊ ನೀವೇನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಾರಕ್ಕೆ 2 ಸಲ ನೀವು ಮಾಡ್ಕೋಬೋದು. ಬಟ್ ರಿಸಲ್ಟ್ ಬರುತ್ತೆ. ವೆಯ್ಟ್ ಮಾಡಬೇಕು, ನ್ಯಾಚುರಲ್ ಅಲ್ವಾ. ಸೊ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ರಿಸಲ್ಟ್ ಬರುತ್ತೆ. ಸೊ ನಿಮಗೆ ಕೆಮಿಕಲ್ ಅಂದರೆ ಬೇಗ ಬರುತ್ತೆ, ಬಟ್ ಬೇಗ ಅದೇ ರೀತಿ ಆಗುತ್ತೆ. ಸೊ ನಿಮಗೆ ಕೆಮಿಕಲ್ ಫ್ರೀ ಬೇಕು ಅಂದರೆ, ನ್ಯಾಚುರಲ್ ಅಂದರೆ ನೀವು ಸ್ವಲ್ಪ 15 ದಿವಸನೋ 20 ದಿವಸನೋ 1 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಈ ವಿಡಿಯೋಸ್ನ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.